ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನ್ನಲ್ಲಿ ಫ್ಯಾಮಿಲಿ ಸರ್ವೆನ ಯಾವ ರೀತಿ ಅಪ್ಡೇಟ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ನೀವು ಲಾಗಿನ್ ಆದಾಗ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನ್ದು ಮೇನ್ ಪೇಜ್ ಈ ಥರ ಓಪನ್ ಆಗುತ್ತೆ. ಈ ಹೋಮ್ ಪೇಜ್ ಕೆಳಗಡೆ ಕಾರ್ನರಲ್ಲಿ ನಿಮಗೆ ಮೋರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ. ಆ ಮೋರ್ ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕು. ಮೋರ್ ಆಪ್ಷನ್ ನೀವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಸುಮಾರು ಆಪ್ಷನ್ಸ್ಗಳು ಶೋ ಆಗುತ್ತೆ. ಅಲ್ಲಿ ನಿಮಗೆ ಫ್ಯಾಮಿಲಿ ಸರ್ವೆ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ. ಆ ಫ್ಯಾಮಿಲಿ ಸರ್ವೆನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫ್ಯಾಮಿಲಿ ಸರ್ವೆ ಆಪ್ಷನ್ನ ನೀವು ಕ್ಲಿಕ್ ಮಾಡಿದ ನಂತರ ಫ್ಯಾಮಿಲಿ ಸರ್ವೆದು ಹೋಮ್ ಪೇಜ್ ನಿಮಗೆ ಈ ಥರ ಶೋ ಆಗುತ್ತೆ. ಈ ಅಂಗನವಾಡಿ ಕಾರ್ಯಕರ್ತೆಯು ಆಲ್ರೆಡಿ ಫ್ಯಾಮಿಲಿ ಸರ್ವೆ ಮಾಡಿರೋದ್ರಿಂದ ನಿಮಗೆ ಇಲ್ಲಿ ಫ್ಯಾಮಿಲಿ ಸರ್ವೆ ಮಾಡಿರ್ತಕ್ಕಂತಹ ಫ್ಯಾಮಿಲಿ ಮೆಂಬರ್ಸ್ದು ಡೀಟೇಲ್ಸ್ ನಿಮಗೆ ಇಲ್ಲಿ ಶೋ ಆಗ್ತಾ ಇದೆ. ಒಂದು ವೇಳೆ ನೀವು ಫ್ಯಾಮಿಲಿ ಸರ್ವೆನ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಈಗ ಹೊಸದಾಗಿ ನೀವು ಫ್ಯಾಮಿಲಿ ಮೆಂಬರ್ಸ್ನ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಫ್ಯಾಮಿಲಿ ಸರ್ವೆದು ಹೋಮ್ ಪೇಜ್ ನಿಮಗೆ ಈ ಥರ ಶೋ ಆಗುತ್ತೆ. ಸೊ ಆಗ ನೀವು ಅಲ್ಲಿ ಬ್ಲೂ ಕಲರಲ್ಲಿ ಫ್ಯಾಮಿಲಿ ಮೆಂಬರ್ಸ್ದು ಒಂದು ಲೋಗೋ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯು ಆಲ್ರೆಡಿ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಅಂತಹ ಸಮಯದಲ್ಲಿ ನಾವು ಹೊಸ ಫ್ಯಾಮಿಲಿ ಮೆಂಬರ್ಸ್ನ ಯಾವ ರೀತಿ ಅಪ್ಡೇಟ್ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳ್ಕೊಳ್ಳೋಣ. ರೈಟ್ ಸೈಡ್ ಕಾರ್ನರಲ್ಲಿ ನಿಮಗೆ ಬ್ಲೂ ಕಲರಲ್ಲಿ ಒಂದು ಫ್ಯಾಮಿಲಿ ಮೆಂಬರ್ಸ್ದು ಲೋಗೋ ಕಾಣ್ತಾ ಇದೆ ಅಲ್ವಾ, ಆ ಲೋಗೋನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಫ್ಯಾಮಿಲಿ ಮೆಂಬರ್ಸ್ನ ಆ್ಯಡ್ ಮಾಡ್ಕೊಳ್ಳೋ ಪೇಜ್ ನಿಮಗೆ ಈ ಥರ ಶೋ ಆಗುತ್ತೆ. ಸೊ ಇಲ್ಲೇನು ಹೇಳುತ್ತೆ ಅಂತ ಹೇಳಿದ್ರೆ, ಆ್ಯಸ್ ಎ ಫಸ್ಟ್ ಸ್ಟೆಪ್ ಯು ಆರ್ ರಿಕ್ವೈರ್ಡ್ ಟು ಕ್ರಿಯೇಟ್ ಪ್ರೊಫೈಲ್ ಆಫ್ ಫ್ಯಾಮಿಲಿ ಹೆಡ್, ಮದರ್, ಫಾದರ್ ಆರ್ ಗಾರ್ಡಿಯನ್ ಕ್ಯಾನ್ ಬಿ ಫ್ಯಾಮಿಲಿ ಹೆಡ್ ಅಂತ ಹೇಳುತ್ತೆ. ಅಂದರೆ ಮೊದಲನೇ ಸ್ಟೆಪ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಫ್ಯಾಮಿಲಿನ ನೀವು ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿರ್ತೀರಲ್ಲ, ಆ ಫ್ಯಾಮಿಲಿನ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ನೀವು ಆ ಫ್ಯಾಮಿಲಿಯ ಒಬ್ಬರು ಮುಖ್ಯಸ್ಥರನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಮುಖ್ಯಸ್ಥರನ್ನ ಒಬ್ಬರನ್ನ ಕ್ರಿಯೇಟ್ ಮಾಡಬೇಕು. ಆ ಮುಖ್ಯಸ್ಥರು ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು ಅಥವಾ ಪೋಷಕರಾಗಿರ್ಬೋದು. ಒಂದು ಕುಟುಂಬದ ಮುಖ್ಯಸ್ಥೆ ಮಹಿಳೆನೇ ಆಗಿರೋದ್ರಿಂದ ಇಲ್ಲಿ ಮೊದಲನೇ ಪ್ರಿಫರೆನ್ಸು ಮದರ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಮದರ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಒಂದು ಫ್ಯಾಮಿಲಿ ಹೆಡ್ನ ನಾವು ಕ್ರಿಯೇಟ್ ಮಾಡಬೇಕಾದ್ರೆ ಅಲ್ಲಿ ಎರಡು ಆಪ್ಷನ್ ಕೇಳುತ್ತೆ. ಒಂದು ಅಲೈವ್, ಇನ್ನು ಒಂದು ಡೆಡ್. ಅಲೈವ್ ಅಂತ ಹೇಳಿದ್ರೆ ಜೀವಂತವಾಗಿದ್ದಾರಾ ಅಂತ ಕೇಳುತ್ತೆ. ಡೆಡ್ ಅಂತ ಹೇಳಿದ್ರೆ ಅಜೀವ, ಅಂದರೆ ಮೃತಪಟ್ಟಿದ್ದಾರಾ ಅಂತ ಕೇಳುತ್ತೆ. ಆ ಫ್ಯಾಮಿಲಿ ಮೆಂಬರ್ ಜೀವಂತವಾಗಿದ್ದರೆ ನಾವು ಅಲೈವ್ ಅಂತ ಇದೆಯಲ್ಲ, ಆ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಒಂದು ವೇಳೆ ಆ ಫ್ಯಾಮಿಲಿ ಮೆಂಬರ್ ತಾಯಿ ಮೃತಪಟ್ಟಿದ್ದರೆ ನಾವು ಡೆಡ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಆ ತಾಯಿ ಮೃತಪಟ್ಟಿದ್ದಾಳೆ ಅಂತ ನಾವು ಡೆಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಾಗ ಫಾದರ್ ಆಪ್ಷನ್ ನಮಗೆ ಓಪನ್ ಆಗುತ್ತೆ. ಆ ಫಾದರ್ ಆಪ್ಷನ್ ಬಂದಾಗಲೂ ನಮಗೆ ಎರಡು ಆಪ್ಷನ್ ಶೋ ಆಗುತ್ತೆ. ಆ ತಂದೆ ಜೀವಂತವಾಗಿದ್ದಾರಾ ಇಲ್ಲ ಮೃತರಾಗಿದ್ದಾರಾ ಅಂತ ಕೇಳುತ್ತೆ. ಒಂದು ವೇಳೆ ತಂದೆ ಜೀವಂತವಾಗಿದ್ದರೆ ಅಲೈವ್ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ತಂದೆನೂ ಕೂಡ ಮೃತರಾಗಿದ್ದರೆ ನಾವು ಡೆಡ್ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಒಂದು ಫ್ಯಾಮಿಲಿಯಲ್ಲಿ ಯಾವಾಗ ನಾವು ತಾಯಿಯು ಮೃತರಾಗಿದ್ದಾರೆ ಹಾಗೆ ತಂದೆನೂ ಕೂಡ ಮೃತರಾಗಿದ್ದಾರೆ ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡಾಗ ಮಾತ್ರ ನೆಕ್ಸ್ಟ್ ನಮಗೆ ಗಾರ್ಡಿಯನ್ನ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಓಪನ್ ಆಗುತ್ತೆ. ಅಲ್ಲಿವರೆಗೂ ಗಾರ್ಡಿಯನ್ನ ನಾವು ಡೈರೆಕ್ಟಾಗಿ ನಾವು ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನಲ್ಲಿ ಒಂದು ಫ್ಯಾಮಿಲಿ ಸರ್ವೆ ಮಾಡಿದಾಗ ಯಾರೆಲ್ಲ ನಾವು ಫಲಾನುಭವಿಗಳನ್ನ ನೋಂದಣಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಒಂದು ತಾಯಿ, ತಂದೆ ಹಾಗೂ ಮಕ್ಕಳು. ಸೊ ಒಂದು ವೇಳೆ ತಾಯಿ ಇಲ್ಲ ಅಂತ ಹೇಳಿದ್ರೆ ತಂದೆ, ಮಕ್ಕಳು. ಒಂದು ವೇಳೆ ತಂದೆನೂ ಇಲ್ಲ ಅಂತ ಹೇಳಿದ್ರೆ ಗಾರ್ಡಿಯನ್, ಮಕ್ಕಳು. ಸೊ ಇಷ್ಟನ್ನು ಮಾತ್ರ ನಾವು ಫ್ಯಾಮಿಲಿ ಸರ್ವೆಗೆ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಇಷ್ಟನ್ನು ಬಿಟ್ಟರೆ ಇನ್ನು ಮಿಕ್ಕಿದವ್ರನ್ನ ನಾವು ಬೇರೆಯವ್ರನ್ನ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕಲ್ಪಿಸಿಲ್ಲ. ಸೊ ಈಗ ಒಬ್ಬರು ಫ್ಯಾಮಿಲಿ ಹೆಡ್ನ ನಾವು ಕ್ರಿಯೇಟ್ ಮಾಡಿಕೊಂಡು ಆ ಫ್ಯಾಮಿಲಿ ಹೆಡ್ ಕೆಳಗಡೆ ಮೆಂಬರ್ಸ್ಗಳನ್ನ ಯಾವ ರೀತಿ ಆ್ಯಡ್ ಮಾಡೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ತಾಯಿ ಜೀವಂತವಾಗಿರೋದ್ರಿಂದ ನಾನು ಅಲೈವ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಆ ಆಪ್ಷನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಲೈವ್ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ ನಂತರ ಪುನಃ ನಮಗೆ ಎರಡು ಥರ ಆಪ್ಷನ್ ನಮಗೆ ಶೋ ಆಗುತ್ತೆ. ಒಂದು ಆ್ಯಡ್ ಪ್ರೊಫೈಲ್ ಯೂಸಿಂಗ್ ಪಿ ಟಿ, ಇನ್ನೂ ಒಂದು ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅಂತ ಶೋ ಆಗುತ್ತೆ. ಮೊದಲನೇ ಆಪ್ಷನ್ನು ಆ್ಯಡ್ ಪ್ರೊಫೈಲ್ ಯೂಸಿಂಗ್ ಪಿ ಟಿ ಅಂತ ಹೇಳಿದ್ರೆ, ಈಗಾಗಲೇ ಆ ಫಲಾನುಭವಿ ನಮ್ಮ ಪೋಷನ್ ಟ್ರ್ಯಾಕರ್ ತಂತ್ರಾಂಶದಲ್ಲಿ ನೋಂದಣಿಯಾಗಿದ್ದಾರೆ, ಅಂದರೆ ಗರ್ಭಿಣಿಯಾಗಿ ಅಥವಾ ಲ್ಯಾಕ್ಟೇಟಿಂಗ್ ಮದರ್ ಆಗಿ ನೋಂದಣಿಯಾಗಿದ್ದರೆ ನಾವು ಪೋಷನ್ ಟ್ರ್ಯಾಕರ್ ಮೂಲಕ ಅವ್ರನ್ನ ಡೈರೆಕ್ಟಾಗಿ ರಿಜಿಸ್ಟರ್ ಮಾಡ್ಕೋಬೋದು ಅಂತ ಹೇಳುತ್ತೆ. ಒಂದು ವೇಳೆ ಆ ಫಲಾನುಭವಿಯು ಪೋಷನ್ ಟ್ರ್ಯಾಕರ್ ತಂತ್ರಾಂಶದಲ್ಲಿ ನೋಂದಣಿ ಆಗಿಲ್ಲ ಅಂತ ಹೇಳಿದ್ರೆ ನಾವು ಎರಡನೇ ಆಪ್ಷನ್ ಇದೆಯಲ್ಲ, ಕ್ರಿಯೇಟ್ ನ್ಯೂ ಪ್ರೊಫೈಲ್ ಇದೆಯಲ್ಲ, ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಹೊಸದಾಗಿ ನಾವು ಪ್ರೊಫೈಲ್ ಕ್ರಿಯೇಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ.
ಸೊ ಇಲ್ಲಿ ಈ ಫಲಾನುಭವಿಯು ಪೋಷಣ್ ಟ್ರ್ಯಾಕರ್ ತಂತ್ರಾಂಶದಲ್ಲಿ ನೋಂದಣಿಯಾಗಿರೋದ್ರಿಂದ ನಾನು ಮೊದಲನೇ ಆಪ್ಷನ್ ಇದೆಯಲ್ಲ ಆ್ಯಡ್ ಪ್ರೊಫೈಲ್ ಯೂಸಿಂಗ್ ಪಿ ಟಿ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಯಾವ ರೀತಿ ರಿಜಿಸ್ಟರ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಹಾಗಾಗಿ ಮೊದಲನೇ ಆಪ್ಷನ್ ಇದೆಯಲ್ಲ ಆ್ಯಡ್ ಪ್ರೊಫೈಲ್ ಯೂಸಿಂಗ್ ಪಿ ಟಿ, ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ನಿಮಗೆ ಪೋಷಣ್ ಟ್ರ್ಯಾಕರ್ ತಂತ್ರಾಂಶದಲ್ಲಿ ನೀವು ಎಷ್ಟು ಗರ್ಭಿಣಿಯರನ್ನು ಹಾಗೆ ಬಾಣಂತಿಯರನ್ನು ನೋಂದಣಿ ಮಾಡಿಕೊಂಡಿರ್ತೀರೋ ಅಷ್ಟು ಜನದ ಲಿಸ್ಟ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ಸೊ ಆ ಲಿಸ್ಟಲ್ಲಿ ನೀವು ಯಾವ ಫ್ಯಾಮಿಲಿ ಮೆಂಬರ್ನ ನೀವು ಆ್ಯಡ್ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರೋ ಆ ಫ್ಯಾಮಿಲಿ ಮೆಂಬರ್ ಹೆಸರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಲಿಸ್ಟಲ್ಲಿ ನಾನು ಒಬ್ಬರು ಪ್ರೆಗ್ನೆಂಟ್ ವುಮೆನ್ನು ಅತಿರ್ವ ಎನ್ವಿ ಅಂತ ಒಬ್ಬರು ಪ್ರೆಗ್ನೆಂಟ್ ವುಮೆನ್ ಇದ್ದಾರೆ. ಆ ಪ್ರೆಗ್ನೆಂಟ್ ವುಮೆನ್ನ ಫ್ಯಾಮಿಲಿ ಸರ್ವೆಯಲ್ಲಿ ಫ್ಯಾಮಿಲಿ ಹೆಡ್ ಆಗಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಪ್ರೊಫೈಲ್ನ ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಸೊ ಟಾಪಲ್ಲಿ ನಿಮಗೆ ಅತಿರ್ವ ಎನ್ವಿ ಅಂತ ಹೆಸರು ಕಾಣ್ತಾ ಇದೆ ಅಲ್ವಾ, ಆ ಹೆಸರು ಮುಂದೆ ನಿಮಗೆ ರೌಂಡ್ದು ಸಿಂಬಲ್ ಕಾಣ್ತಾ ಇದೆಯಲ್ಲ, ಆ ರೌಂಡ್ ಸಿಂಬಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿಕೊಂಡ ನಂತರ ಕೆಳಗಡೆ ನಿಮಗೆ ರೆಡ್ ಕಲರಲ್ಲಿ ಪ್ರೊಸೀಡ್ ಅಂತ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ಅತಿರ್ವ ಎನ್ವಿದು ಪ್ರೊಫೈಲ್ ಇನ್ಫಾರ್ಮೇಷನ್ ನಮಗೆ ಇಲ್ಲಿ ಶೋ ಆಗುತ್ತೆ. ಈಗಾಗಲೇ ನಾವು ಅತಿರ್ವ ಎನ್ವಿನ ಪೋಷಣ್ ಟ್ರ್ಯಾಕರ್ ಅಪ್ಲಿಕೇಶನಲ್ಲಿ ನೋಂದಣಿ ಮಾಡಿಕೊಂಡಿರೋದ್ರಿಂದ ಅಲ್ಲಿ ಅತಿರ್ವ ಎನ್ವಿದು ಹೆಸರು, ಆಧಾರ್ ನಂಬರು ಹಾಗೆ ಡೇಟ್ ಆಫ್ ಬರ್ತು ಆಲ್ರೆಡಿ ನಮಗೆ ಅಲ್ಲಿ ಎಂಟ್ರಿ ಆಗಿರೋದು ತೋರಿಸುತ್ತೆ. ನಾವು ಮತ್ತೆ ಅದನ್ನು ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆದರೆ ಕೆಲವೊಂದು ಆಪ್ಷನ್ಸ್ಗಳನ್ನ ನಾವು ಮ್ಯಾನ್ಯುಯಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾವ್ಯಾವ ಫೀಲ್ಡ್ ನಿಮಗೆ ಬ್ಲರ್ ಕಾಣ್ತಾ ಇದೆ ಆ ಫೀಲ್ಡ್ನ ನೀವು ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದನ್ನು ನೀವು ಯಾವುದೇ ಕಾರಣಕ್ಕೂ ಎಂಟ್ರಿನೂ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ನಿಮಗೆ ಕ್ಯಾಟಗರಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಆ ಕ್ಯಾಟಗರಿ ಆಪ್ಷನ್ನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಆ ಫಲಾನುಭವಿ ಯಾವ ಕ್ಯಾಟಗರಿಗೆ ಸೇರಿರ್ತಾರೆ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ರಿಲಿಜಿಯನ್ ಅಂತ ನಿಮಗೆ ಕೇಳುತ್ತೆ. ಆ ರಿಲಿಜಿಯನ್ನು ಆ ಫಲಾನುಭವಿ ಯಾವ ಧರ್ಮಕ್ಕೆ ಸೇರ್ಕೋತಾರೆ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಮೈನಾರಿಟಿ ಇನ್ ದ ಸ್ಟೇಟ್ ಅಂತ ಕೇಳುತ್ತೆ. ಒಂದು ವೇಳೆ ಅವರು ಮೈನಾರಿಟಿ ಏನಾರ ಸೇರ್ಕೊಂಡಿದ್ರೆ ಮೈನಾರಿಟಿಗೆ ಎಸ್ ಅಂತ ಕೊಡಿ. ಇನ್ ಕೇಸ್ ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ರೆಸಿಡೆಂಟ್ ಆಫ್ ದಿಸ್ AWC ಏರಿಯಾ ಅಂತ ಕೇಳುತ್ತೆ. ಅಂದರೆ ಆ ಫಲಾನುಭವಿಯು ಅಂಗನವಾಡಿ ಕೇಂದ್ರದ ಏರಿಯಾದಲ್ಲೇ ವಾಸವಾಗಿದ್ದಾರಾ ಅಂತ ಕೇಳುತ್ತೆ. ಒಂದು ವೇಳೆ ಅಂಗನವಾಡಿ ಕೇಂದ್ರದ ಏರಿಯಾದಲ್ಲೇ ವಾಸವಾಗಿದ್ದರೆ ಎಸ್ ಅಂತ ಕೊಡಿ. ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ರಿಲೇಷನ್ಶಿಪ್ ವಿತ್ ಹೆಡ್ ಆಫ್ ಫ್ಯಾಮಿಲಿ ಅಂತ ಕೇಳುತ್ತೆ. ಅಂದರೆ ಈ ಹೆಡ್ ಆಫ್ ದ ಫ್ಯಾಮಿಲಿಗೆ ಏನು ರಿಲೇಷನ್ಶಿಪ್ ಅಂತ ಕೇಳುತ್ತೆ. ಅಂದರೆ ಇವ್ರನ್ನೇ ನಾವು ಹೆಡ್ ಆಫ್ ದ ಫ್ಯಾಮಿಲಿ ಮಾಡಿರೋದ್ರಿಂದ ಇವ್ರಿಗೆ ನಾವು ರಿಲೇಷನ್ಶಿಪ್ ವಿತ್ ಹೆಡ್ ಆಫ್ ದ ಫ್ಯಾಮಿಲಿನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಅದು ಬ್ಲರ್ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಅದು ವೈವಾಹಿಕ ಸ್ಥಿತಿ ಕೇಳುತ್ತೆ. ಅಂದರೆ ಮದುವೆ ಆಗಿದ್ದಾರಾ ಇಲ್ವಾ ಅಂತ ಕೇಳುತ್ತೆ. ಒಂದು ವೇಳೆ ಅವ್ರು ಮದುವೆ ಆಗಿದ್ದರೆ ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಇಲ್ಲ ಅವ್ರೇನಾರ ವಿಡೋ ಆಗಿತ್ತು ಅಂತ ಹೇಳಿದ್ರೆ ಅದರ್ಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಮಾತೃತ್ವದ ಸ್ಥಿತಿ ಕೇಳುತ್ತೆ. ಅಂದರೆ ಮ್ಯಾಟರ್ನಿಟಿ ಸ್ಟೇಟಸ್ ಕೇಳುತ್ತೆ. ಅಂದರೆ ಅವರು ಪ್ರೆಗ್ನೆಂಟ್ ವುಮೆನ್, ಲ್ಯಾಕ್ಟೇಟಿಂಗ್ ಮದರ ಇಲ್ಲ ಅದರ್ಸ ಅಂತ ಕೇಳುತ್ತೆ. ಅಲ್ಲಿ ಅವರು ಪ್ರೆಗ್ನೆಂಟ್ ವುಮೆನ್ ಆಗಿದ್ದರೆ ಪ್ರೆಗ್ನೆಂಟ್ ವುಮೆನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಲ್ಯಾಕ್ಟೇಟಿಂಗ್ ಮದರ್ ಆಗಿದ್ದರೆ ಲ್ಯಾಕ್ಟೇಟಿಂಗ್ ಮದರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಕೇಳುತ್ತೆ ಅಂತ ಹೇಳಿದ್ರೆ ವೆದರ್ ವಿಲ್ಲಿಂಗ್ ಟು ಅವೈಲ್ ಫಾಲೋಯಿಂಗ್ ICDS ಸರ್ವಿಸಸ್ ಸಪ್ಲಿಮೆಂಟ್ರಿ ಫುಡ್ ಅಂತ ಕೇಳುತ್ತೆ. ಅಂದರೆ ಈ ಫಲಾನುಭವಿಯು ICDS ಸರ್ವಿಸ್ನಲ್ಲಿ ಸಪ್ಲಿಮೆಂಟ್ರಿ ಫುಡ್ ಸೌಲಭ್ಯನ ಪಡ್ಕೊಳ್ತಾ ಇದ್ದಾರಾ ಅಂತ ಕೇಳುತ್ತೆ. ಇಲ್ಲಿ ಫಲಾನುಭವಿಯು ಪ್ರೆಗ್ನೆಂಟ್ ವುಮೆನ್ ಆಗಿ ಪೋಷಣ್ ಟ್ರ್ಯಾಕರ್ ತಂತ್ರಾಂಶದಲ್ಲಿ ನೋಂದಣಿಯಾಗಿರೋದ್ರಿಂದ THR ಸೌಲಭ್ಯನ ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾನು ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಎಸ್ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡ ನಂತರ ಫೈನಲ್ಲಿ ನೀವು ಕೆಳಗಡೆ ರೆಡ್ ಕಲರಲ್ಲಿ ಸಬ್ಮಿಟ್ ಆ್ಯಂಡ್ ಪ್ರೊಸೀಡ್ ಅಂತ ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೀವು ಅಪ್ಡೇಟ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಷನ್ನು ಸಕ್ಸಸ್ಫುಲಿ ಆಗಿ ಅಪ್ಡೇಟ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಫ್ಯಾಮಿಲಿ ಹೆಡ್ನ ನೀವು ನೋಂದಣಿ ಮಾಡ್ಕೊಂಡಿರ್ತಿರಲ್ಲ ಅವ್ರದ್ದು ಇನ್ಫಾರ್ಮೇಷನ್ ನಿಮಗೆ ಈ ಥರ ಶೋ ಆಗುತ್ತೆ. ಸೊ ಅಲ್ಲಿ ಅತಿರ್ವ ಎನ್ವಿ ಅಂತ ಹೆಸರು ಕಾಣ್ತಾ ಇದೆ ನೋಡಿ, ಇವರೇ ಹೆಡ್ ಆಫ್ ದ ಫ್ಯಾಮಿಲಿ. ಆ ಫ್ಯಾಮಿಲಿಗೆ ಇವರೇ ಹೆಡ್ ಆಫ್ ದ ಫ್ಯಾಮಿಲಿ ಆಗಿರ್ತಾರೆ. ಸೊ ಇವ್ರ ಕೆಳಗಡೆ ನಾವು ಒಬ್ಬೊಬ್ಬರಾಗಿ ನಾವು ಫ್ಯಾಮಿಲಿ ಮೆಂಬರ್ಸ್ನ ನಾವು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಇವ್ರ ಫ್ಯಾಮಿಲಿ ಮೆಂಬರ್ಸ್ನ ಒಬ್ಬೊಬ್ಬರಾಗಿ ನಾವು ಯಾವ ರೀತಿ ಆ್ಯಡ್ ಮಾಡ್ಕೊಳ್ಬೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ತೋರಿಸ್ಕೊಡ್ತೀನಿ ನೋಡಿ. ಅಲ್ಲಿ ನಿಮಗೆ ಅತಿರ್ವ ಎನ್ವಿ ಹೆಸರು ಕೆಳಗಡೆ ನಿಮಗೆ ಆ್ಯಡ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಬ್ಲೂ ಕಲರಲ್ಲಿ ಕಾಣ್ತಾ ಇದೆ ನೋಡಿ, ಆ ಬಾಕ್ಸ್ ಒಳಗೆ ನಿಮಗೆ ಪ್ಲಸ್ ಅನ್ನೋ ಒಂದು ಸಿಂಬಲ್ ಇದೆ. ಆ ಪ್ಲಸ್ ಸಿಂಬಲ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಎರಡು ಆಪ್ಷನ್ ಓಪನ್ ಆಗುತ್ತೆ. ಒಂದು ಆ್ಯಡ್ ಪ್ರೊಫೈಲ್ ಯೂಸಿಂಗ್ PT, ಇನ್ನೂ ಒಂದು
ಕ್ರಿಯೇಟ್ ನ್ಯೂ ಪ್ರೊಫೈಲ್. ಸೊ ಈಗ ನಾವು ಅತಿರ್ವ ಎನ್ವಿ ಅಂತ ಇದ್ದಾರಲ್ಲ ಅವರ ಗಂಡನನ್ನು ನಾವು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಅವ್ರ ಗಂಡನನ್ನು ನಾವು ಆ್ಯಡ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಆ್ಯಡ್ ಪ್ರೊಫೈಲ್ ಯೂಸಿಂಗ್ ಪಿ ಟಿ ಅಂತ ಮೊದಲನೇ ಆಪ್ಷನ್ ಇದೆಯಲ್ಲ ಅದರಿಂದ ನಾವು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂದರೆ ಅವ್ರ ಗಂಡ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನಲ್ಲಿ ಯಾವುದೇ ಕಾರಣಕ್ಕೂ ನೋಂದಣಿ ಆಗಿರೋದಿಲ್ಲ. ಹಾಗಾಗಿ ನಾವು ಮೊದಲನೇ ಆಪ್ಷನ್ ಇದೆಯಲ್ಲ ಆ್ಯಡ್ ಪ್ರೊಫೈಲ್ ಯೂಸಿಂಗ್ ಪಿ ಟಿ ಆ ಆಪ್ಷನ್ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅವ್ರನ್ನ ನಾವು ಆ್ಯಡ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಎರಡನೇ ಆಪ್ಷನ್ ಇದೆಯಲ್ಲ ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅದ್ರ ಮೂಲಕ ನಾವು ಅವರನ್ನು ನಾವು ರಿಜಿಸ್ಟರ್ ಮಾಡ್ಕೊಳ್ಬೋದು. ಹಾಗಾಗಿ ಎರಡನೇ ಆಪ್ಷನ್ ಇದೆಯಲ್ಲ ಕ್ರಿಯೇಟ್ ನ್ಯೂ ಪ್ರೊಫೈಲ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡ ನಂತರ ಫ್ಯಾಮಿಲಿ ಮೆಂಬರ್ದು ಎಂಟ್ರಿ ಮಾಡೋ ಡೀಟೇಲ್ಸ್ ಪೇಜ್ ನಿಮಗೆ ಈ ಥರ ಶೋ ಆಗುತ್ತೆ. ಸೊ ಮೊದಲನೇ ಕಾಲಮಲ್ಲಿ ಅತಿರ್ವ ಎನ್ವಿ ಅವರ ಗಂಡನ ಆಧಾರ್ ನಂಬರ್ನ ನಾವು ಇಲ್ಲಿ ತಪ್ಪಿಲ್ಲದಂತೆ ಎಂಟ್ರಿ ಮಾಡಬೇಕಾಗುತ್ತೆ. ಆಧಾರ್ ನಂಬರ್ನ ಎಂಟ್ರಿ ಮಾಡಿದ ನಂತರ ಆಧಾರಲ್ಲಿ ಯಾವ ರೀತಿ ಹೆಸರು ಇದೆಯೋ ಅದೇ ರೀತಿ ನಾವು ಹೆಸರನ್ನು ಕೂಡ ಟೈಪ್ ಮಾಡಬೇಕಾಗುತ್ತೆ. ಸೊ ತಪ್ಪಿಲ್ಲದಂತೆ ಆಧಾರಲ್ಲಿ ಯಾವ ರೀತಿ ಹೆಸರು ಇದೆಯೋ ಅದೇ ರೀತಿ ನೋಡಿಕೊಂಡು ನೀವು ಕೊಟ್ಟಿರ್ತಕ್ಕಂತಹ ಕಾಲಮಲ್ಲಿ ಕರೆಕ್ಟಾಗಿ ಹೆಸರನ್ನು ಎಂಟ್ರಿ ಮಾಡಿ. ಹೆಸರನ್ನ ತಪ್ಪಿಲ್ಲದಂತೆ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ನೀವು ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಜೆಂಡರಲ್ಲಿ ಮೇಲೋ ಫೀಮೇಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಮೇಲ್ ಆಗಿರೋದ್ರಿಂದ ನಾನು ಜೆಂಡರ್ನ ಮೇಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಂತರ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಸೊ ಆಧಾರಲ್ಲಿ ಡೇಟ್ ಆಫ್ ಬರ್ತ್ ಯಾವ ರೀತಿ ಇದೆಯೋ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ನೀವು ಡೇಟ್ ಆಫ್ ಬರ್ತ್ನ ನೀವು ಇಯರು ಮಂತು ಡೇಟು ಕರೆಕ್ಟಾಗಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಯರು ಮಂತು ಹಾಗೆ ಡೇಟ್ನ ನೀವು ಸೆಲೆಕ್ಟ್ ಮಾಡಿಕೊಂಡ ನಂತರ ಕೆಳಗಡೆ ನಿಮಗೆ ಓಕೆ ಅಂತ ಒಂದು ಬಟನ್ ಕಾಣ್ತಾ ಇದೆಯಲ್ಲ ಅದನ್ನು ನೀವು ಕ್ಲಿಕ್ ಮಾಡಬೇಕು. ಓಕೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಡೇಟ್ ಸೆಲೆಕ್ಟ್ ಆಗುತ್ತೆ. ನಂತರ ರಿಲೇಷನ್ಶಿಪ್ ವಿತ್ ಹೆಡ್ ಆಫ್ ಫ್ಯಾಮಿಲಿ ಅಂತ ಕೇಳುತ್ತೆ. ಅಂದರೆ ಹೆಡ್ ಆಫ್ ದ ಫ್ಯಾಮಿಲಿಗೆ ನಾವು ಆ್ಯಡ್ ಮಾಡ್ಕೊಳ್ತಾ ಇರೋ ಮೆಂಬರು ಏನು ಸಂಬಂಧ ಹೊಂದಿದ್ದಾರೆ ಅಂತ ಕೇಳುತ್ತೆ. ಸೊ ಇಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿಗೆ ನಾವು ಆ್ಯಡ್ ಮಾಡ್ಕೊಳ್ತಾ ಇರೋ ಮೆಂಬರು ಗಂಡ ಆಗಿರೋದ್ರಿಂದ ನಾನು ಹಸ್ಬೆಂಡ್ ಅನ್ನೋ ರಿಲೇಷನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ರಿಲೇಷನ್ಶಿಪ್ನ ನೀವು ಸೆಲೆಕ್ಟ್ ಮಾಡಿಕೊಂಡ ನಂತರ ನೆಕ್ಸ್ಟ್ ವೈವಾಹಿಕ ಸ್ಥಿತಿ ಕೇಳುತ್ತೆ. ಅಂದರೆ ಅವರು ಮದುವೆ ಆಗಿದ್ದಾರಾ ಇಲ್ವಾ ಅಂತ ಕೇಳುತ್ತೆ. ಸೊ ಇಲ್ಲಿ ಅವರು ಮದುವೆ ಆಗಿರೋದ್ರಿಂದ ನಾನು ಮ್ಯಾರಿಡ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಒಂದು ವೇಳೆ ಅವರು ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಅದರ್ಸ್ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ನಿಮಗೆ ಈ ಫ್ಯಾಮಿಲಿ ಮೆಂಬರ್ಸು ICDS ಸರ್ವಿಸ್ನಲ್ಲಿ ಸಪ್ಲಿಮೆಂಟ್ರಿ ಫುಡ್ ಸೌಲಭ್ಯನ ಪಡ್ಕೊಳ್ತಾ ಇದ್ದಾರಾ ಅಂತ ಕೇಳುತ್ತೆ. ಸೊ ಹಾಗಾಗಿ ನಾವು ಅಲ್ಲಿ ಸಪ್ಲಿಮೆಂಟ್ರಿ ನ್ಯೂಟ್ರಿಷನ್ ಫುಡ್ ಏನಾರ ಪಡ್ಕೊತಾ ಇದ್ರೆ ಎಸ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇನ್ ಕೇಸ್ ಅವರು ಪಡ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ನೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ಕೆಳಗಡೆ ನಿಮಗೆ ರೆಡ್ ಕಲರಲ್ಲಿ ಸಬ್ಮಿಟ್ ಆ್ಯಂಡ್ ಪ್ರೊಸೀಡ್ ಅಂತ ಬಟನ್ ಕಾಣ್ತಾ ಇದೆಯಲ್ಲ ಅದನ್ನು ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೀವು ಏನು ಮೆಂಬರ್ಸ್ನ ಆ್ಯಡ್ ಮಾಡಿರ್ತೀರಲ್ಲ ಅದು ಹೆಡ್ ಆಫ್ ದ ಫ್ಯಾಮಿಲಿ ಮೆಂಬರ್ಸ್ ಕೆಳಗಡೆ ಬಂದು ಕೂತ್ಕೊಳ್ಳುತ್ತೆ. ಅಲ್ಲಿ ನೋಡಿ ಅತಿರ್ವ ಎನ್ವಿ ಅನ್ನೋದು ಹೆಡ್ ಆಫ್ ದ ಫ್ಯಾಮಿಲಿ. ಅದ್ರ ಕೆಳಗಡೆ ಏನಾಗಿದೆ ನೀವು ಆ್ಯಡ್ ಮಾಡಿಕೊಂಡಿರ್ತಕ್ಕಂಥ ಅವರ ಗಂಡನ ಡೀಟೇಲ್ಸು ಶೋ ಆಗ್ತಾ ಇದೆ. ಸೊ ಅದೇ ರೀತಿ ಒಬ್ಬೊಬ್ಬರಾಗಿ ನೀವು ಫ್ಯಾಮಿಲಿ ಮೆಂಬರ್ಸ್ನ ಆ್ಯಡ್ ಮಾಡ್ಕೊಳ್ತಾ ಹೋದಂಗೆ ಹೆಡ್ ಆಫ್ ದ ಫ್ಯಾಮಿಲಿ ಕೆಳಗಡೆ ಬಂದು ಶೋ ಆಗುತ್ತೆ. ಸೊ ಇದೇ ರೀತಿ ನೀವು ನೆಕ್ಸ್ಟ್ ನೀವೇನು ಮಾಡಬೇಕು ಮಕ್ಕಳನ್ನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ನೀವು ಮಕ್ಕಳನ್ನ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಬ್ಲೂ ಕಲರಲ್ಲಿ ನಿಮಗೆ ಆ್ಯಡ್ ಫ್ಯಾಮಿಲಿ ಮೆಂಬರ್ಸ್ ಅನ್ನೋ ಒಂದು ಬಾಕ್ಸ್ ಕಾಣ್ತಾ ಇದೆ ನೋಡಿ. ಆ ಬಾಕ್ಸ್ ಒಳಗೆ ನಿಮಗೆ ಪ್ಲಸ್ ಅನ್ನೋದು ಸಿಂಬಲ್ ಕಾಣ್ತಾ ಇದೆ. ಆ ಪ್ಲಸ್ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಪ್ಲಸ್ ಬಟನ್ನ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಎರಡು ಥರ ಆಪ್ಷನ್ ಓಪನ್ ಆಗುತ್ತೆ. ಒಂದು ಆ್ಯಡ್ ಪ್ರೊಫೈಲ್ ಯೂಸಿಂಗ್ ಪಿ ಟಿ, ಇನ್ನೂ ಒಂದು ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅಂತ ಕೇಳುತ್ತೆ. ಸೊ ಇಲ್ಲಿ ನಾವು 0 ಇಂದ 6 ವರ್ಷದ ಮಕ್ಕಳುಗಳನ್ನ ನಾವು ಪೋಷನ್ ಟ್ರ್ಯಾಕರ್ನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರ್ತೀವಲ್ಲ. ಸೊ ಆ ವರ್ಷದೊಳಗೆ ಬರ್ತಕ್ಕಂತಹ ಮಕ್ಕಳುಗಳು ಏನಾರು ರಿಜಿಸ್ಟರ್ ಮಾಡ್ಕೊಂಡಿದ್ರೆ ನಾವು ಮೊದಲನೇ ಆಪ್ಷನ್ ಇದೆಯಲ್ಲ ಆ್ಯಡ್ ಪ್ರೊಫೈಲ್ ಯೂಸಿಂಗ್ ಪಿ ಟಿ ಇದೆಯಲ್ಲ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ಆ ಮಗು 6 ವರ್ಷಕ್ಕಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಆಗ ನಾವು ಕ್ರಿಯೇಟ್ ನ್ಯೂ ಪ್ರೊಫೈಲ್ ಮೂಲಕ ನಾವು ಅದನ್ನು ನೋಂದಣಿ ಮಾಡ್ಕೋಬೇಕು. ಸೊ ಈಗ ನಾನು ಆ್ಯಡ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಮಗು ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನಲ್ಲಿ ರಿಜಿಸ್ಟರ್ ಆಗಿರೋದ್ರಿಂದ ನಾನು ಮೊದಲನೇ ಆಪ್ಷನ್ ಇದೆಯಲ್ಲ ಆ್ಯಡ್ ಪ್ರೊಫೈಲ್ ಯೂಸಿಂಗ್ ಪಿ ಟಿ ಇದೆಯಲ್ಲ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ನಿಮಗೆ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನಲ್ಲಿ 0 ಇಂದ 6 ವರ್ಷದ ಮಕ್ಕಳುಗಳು ಎಷ್ಟು ಜನನ ನೀವು ನೋಂದಣಿ ಮಾಡಿಕೊಂಡಿರ್ತೀರೋ ಅಷ್ಟು ಜನದ ಮಕ್ಕಳುಗಳ ಲಿಸ್ಟ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ಸೊ ಇಲ್ಲಿ ನೀವು ಫ್ಯಾಮಿಲಿ ಮೆಂಬರ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀರಲ್ಲ ಆ ಫ್ಯಾಮಿಲಿ ಮೆಂಬರ್ಸ್ ಹೆಸರನ್ನ ನೀವು ಸರ್ಚ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ಶಾನ್ವಿ ಎನ್ ಅನ್ನೋ ಮಗುನ ನಾನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾನು ಶಾನ್ವಿ ಎನ್ ಅನ್ನೋ ಮಗು ಎಲ್ಲಿದೆ ಅದನ್ನು ನಾನು ಸರ್ಚ್ ಮಾಡಿ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಒಂದ್ಸಲ ನೀವು ಆ ಮಗುವಿನ ಹೆಸರನ್ನ ಸರ್ಚ್ ಮಾಡಿದ ನಂತರ ಆ ಹೆಸರು ಮುಂದೆ ನಿಮಗೆ ರೌಂಡ್ದು ಒಂದು ಸಿಂಬಲ್ ಕಾಣುತ್ತೆ ನೋಡಿ. ಇಲ್ಲಿ ನೋಡಿ ಶಾನ್ವಿ ಎನ್ ಅನ್ನೋ ಮಗು ಮುಂದೆ ನಿಮಗೆ ರೌಂಡ್ ಸಿಂಬಲ್ ಕಾಣ್ತಾ ಇದೆಯಲ್ಲ ಆ ರೌಂಡ್ ಸಿಂಬಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿಕೊಂಡ ನಂತರ ಕೆಳಗಡೆ ನಿಮಗೆ ರೆಡ್ ಕಲರಲ್ಲಿ ಪ್ರೊಸೀಡ್ ಅಂತ ಒಂದು ಬಟನ್ ಕಾಣ್ತಾ ಇದೆಯಲ್ಲ ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಆ ಮಗುವಿನ ಪ್ರೊಫೈಲ್ ನಿಮಗೆ ಈ ಥರ ಶೋ ಆಗುತ್ತೆ.
ಸೊ ಈ ಮಗುನ ನಾವು ಪೋಷಣ್ ಟ್ರ್ಯಾಕರ್ ಮೂಲಕ ನಾವು ರಿಜಿಸ್ಟರ್ ಮಾಡ್ಕೊಳ್ತಾ ಇರೋದ್ರಿಂದ ಕೆಲವು ಇನ್ಫಾರ್ಮೇಶನ್ಗಳು ಆಲ್ರೆಡಿ ಅಲ್ಲಿ ಎಂಟ್ರಿ ಆಗಿರುತ್ತೆ. ಆ ಇನ್ಫಾರ್ಮೇಶನ್ಗಳನ್ನ ನಾವು ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ, ಅದು ಬ್ಲರ್ ಆಗಿರುತ್ತೆ. ಬ್ಲರ್ ಆಗಿರತಕ್ಕಂತಹ ಕಾಲಮ್ಗಳನ್ನ ಬಿಟ್ಟು ರಿಮೈನಿಂಗ್ ಕಾಲಮ್ಸ್ಗಳನ್ನ ನಾವು ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅಲ್ಲಿ ನಿಮಗೆ ರಿಲೇಶನ್ಶಿಪ್ ವಿತ್ ಹೆಡ್ ಆಫ್ ಫ್ಯಾಮಿಲಿ ಅಂತ ಕೇಳುತ್ತೆ. ಅಂದ್ರೆ ಈ ಮಗು ಹೆಡ್ ಆಫ್ ದ ಫ್ಯಾಮಿಲಿಗೆ ಏನ್ ರಿಲೇಶನ್ಶಿಪ್ ಹೊಂದಿದ್ದಾರೆ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಮಗು ಹೆಡ್ ಆಫ್ ದ ಫ್ಯಾಮಿಲಿಗೆ ಮಗಳು ಆಗಿರೋದ್ರಿಂದ ನಾನು ಇಲ್ಲಿ ರಿಲೇಶನ್ಶಿಪ್ ನ ಡಾಟರ್ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ರಿಲೇಶನ್ಶಿಪ್ ನ ನೀವು ಸೆಲೆಕ್ಟ್ ಮಾಡಿಕೊಂಡ ನಂತರ ವೈವಾಹಿಕ ಸ್ಥಿತಿ ಕೇಳುತ್ತೆ. ಸೊ ಇಲ್ಲಿ ಮಕ್ಕಳುಗಳಿಗೆ ನಾವು ಅದರ್ಸ್ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಏನ್ ಕೇಳುತ್ತೆ ಅಂತ ಹೇಳಿದ್ರೆ, ನೀವು ಆಡ್ ಮಾಡ್ಕೊಳ್ತಾ ಇರೋ ಮೆಂಬರು ICDS ಸರ್ವಿಸ್ ಮೂಲಕ ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಸೌಲಭ್ಯನ ಪಡ್ಕೋತಾ ಇದೆಯಾ ಅಂತ ಕೇಳುತ್ತೆ. ಸೊ ಇಲ್ಲಿ ಈ ಮಗು 1 ವರ್ಷದ ಮಗು ಪೋಷಣ್ ಟ್ರ್ಯಾಕರ್ ಅಪ್ಲಿಕೇಶನ್ ಅಲ್ಲಿ ಆಲ್ರೆಡಿ ನೋಂದಣಿ ಆಗಿರೋದ್ರಿಂದ ಆ ಮಗು THR ಸೌಲಭ್ಯನ ಪಡ್ಕೋತಾ ಇದೆ. ಹಾಗಾಗಿ ನಾನು ಎಸ್ ಅನ್ನೋ ಬಟನ್ ನಾನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಎಸ್ ಬಟನ್ ನೀವು ಸೆಲೆಕ್ಟ್ ಮಾಡಿಕೊಂಡ ನಂತರ ಕೆಳಗಡೆ ನಿಮಗೆ ರೆಡ್ ಕಲರ್ ಅಲ್ಲಿ ಸಬ್ಮಿಟ್ ಅಂಡ್ ಪ್ರೊಸೀಡ್ ಅಂತ ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಆ ಮಗು ಹೆಡ್ ಆಫ್ ದ ಫ್ಯಾಮಿಲಿ ಕೆಳಗಡೆ ನೋಂದಣಿ ಆಗಿರ್ತಕ್ಕಂಥ ಹೋಮ್ ಪೇಜ್ ನಿಮಗೆ ಈ ತರ ಶೋ ಆಗುತ್ತೆ. ಇನ್ನ ಮಕ್ಕಳುಗಳೇನಾರ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಒಂದು 6 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳುಗಳೇನಾರ ಪೋಷಣ್ ಟ್ರ್ಯಾಕರ್ ಅಲ್ಲಿ ರಿಜಿಸ್ಟರ್ ಆಗಿದ್ರೆ ಮೊದಲನೇ ಆಪ್ಷನ್ ಆಡ್ ಪ್ರೊಫೈಲ್ ಯೂಸಿಂಗ್ PT ಇದೆಯಲ್ಲ, ಅದ್ರ ಮೂಲಕ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಒಂದ್ ವೇಳೆ ಆ ಮಕ್ಕಳುಗಳು 6 ವರ್ಷ ದಾಟಿತ್ತು ಅಂತ ಹೇಳಿದ್ರೆ ಎರಡನೇ ಆಪ್ಷನ್ ಇದೆಯಲ್ಲ ಕ್ರಿಯೇಟ್ ನ್ಯೂ ಪ್ರೊಫೈಲ್, ಆ ಆಪ್ಷನ್ ಮೂಲಕ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ರೀತಿ ನೀವು ಫ್ಯಾಮಿಲಿ ಸರ್ವೆನಲ್ಲಿ ಮೊದಲನೇದು ನೀವು ಹೆಡ್ ಆಫ್ ದ ಫ್ಯಾಮಿಲಿನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಹೆಡ್ ಆಫ್ ದ ಫ್ಯಾಮಿಲಿನ ನೀವು ಕ್ರಿಯೇಟ್ ಮಾಡಿಕೊಂಡ ನಂತರ ಆ ಹೆಡ್ ಆಫ್ ದ ಫ್ಯಾಮಿಲಿ ಅಂಡರ್ ಅಲ್ಲಿ ಎಷ್ಟು ನೀವು ಮೆಂಬರ್ಸ್ಗಳನ್ನ ನೀವು ಆಡ್ ಮಾಡ್ಕೊಳ್ಬೇಕು ಅಷ್ಟು ಮೆಂಬರ್ಸ್ಗಳನ್ನ ನೀವು ಒಬ್ಬೊಬ್ಬರಾಗಿ ನೀವು ಆಡ್ ಮಾಡ್ಕೊಂಡಾಗ ನಿಮಗೆ ಈ ತರ ನಿಮಗೆ ಹೋಮ್ ಪೇಜ್ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಫುಲ್ ಡೀಟೇಲ್ಸ್ ನಿಮಗೆ ಈ ತರ ಶೋ ಆಗುತ್ತೆ. ಸೊ ಈ ಹೋಮ್ ಪೇಜ್ ಅಲ್ಲಿ ನಿಮಗೆ ಏನೆಲ್ಲ ಶೋ ಆಗುತ್ತೆ ಅಂತ ಹೇಳಿದ್ರೆ, ನೀವು ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್ ನ ಎಷ್ಟು ಜನ ನೀವು ಆಡ್ ಮಾಡ್ಕೊಂಡಿದ್ದೀರೋ ಅದ್ರದ್ದು ಕೌಂಟ್ ನಿಮಗೆ ಅಲ್ಲಿ ಶೋ ಆಗುತ್ತೆ. ಹಾಗೆ ಒಂದು ಫ್ಯಾಮಿಲಿ ಒಳಗೆ ಎಷ್ಟು ಜನ ಮೆಂಬರ್ಸ್ಗಳನ್ನ ನೀವು ಆಡ್ ಮಾಡ್ಕೊಂಡಿರ್ತೀರಾ ಅದ್ರದ್ದು ಕೌಂಟ್ ಸಹ ನಿಮಗೆ ಅಲ್ಲಿ ಶೋ ಆಗುತ್ತೆ. ಹಾಗೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ನೀವು ಎಷ್ಟು ಜನ ಮದರ್ನ ನೀವು ಆಡ್ ಮಾಡ್ಕೊಂಡಿದ್ದೀರಾ, ಫಾದರ್ನ ನೀವು ಆಡ್ ಮಾಡ್ಕೊಂಡಿದ್ದೀರಾ, ಹಾಗೆ ಗಾರ್ಡಿಯನ್ನ ನೀವು ಆಡ್ ಮಾಡ್ಕೊಂಡಿದ್ದೀರಾ, ಹಾಗೆ ಮೇಲ್ ಚಿಲ್ಡ್ರನ್ ಎಷ್ಟು ಫೀಮೇಲ್ ಚಿಲ್ಡ್ರನ್ ಎಷ್ಟು ಪ್ರತಿಯೊಂದು ಕೌಂಟ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ಸೊ ಈ ರೀತಿ ನೀವು ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಆಡ್ ಮಾಡ್ಕೊಳ್ಬೇಕು. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವೇಳೆ ತಾಯಿ ಮೃತಪಟ್ಟಿದ್ದು ತಂದೆನೂ ಕೂಡ ಮೃತಪಟ್ಟಿದ್ರೆ ಮಕ್ಕಳುಗಳನ್ನ ಪೋಷಕರ ಮೂಲಕ ಯಾವ ರೀತಿ ರಿಜಿಸ್ಟರ್ ಮಾಡ್ಕೊಳ್ಬೇಕು ಹೇಳ್ಕೊಡ್ತೀನಿ. ಈ ವಿಡಿಯೋ ನೋಡಿದ ಎಲ್ಲ ಮೇಲ್ವಿಚಾರಕರಿಗೂ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಧನ್ಯವಾದಗಳು. ಇನ್ನೂ ಈ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನೀವು ನೋಡಬೇಕು ಅನ್ನೋದಾದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ, ಸಬ್ಸ್ಕ್ರೈಬ್ ಆಗಿ, ನಾನು ಹಾಕಿರ್ತಕ್ಕಂತಹ ಪ್ರತಿಯೊಂದು ವಿಡಿಯೋಗಳಿಗೂ ಲೈಕ್ ಮತ್ತೆ ಶೇರ್ ಮಾಡಿ, ಕಮೆಂಟ್ ಮಾಡ್ಕೋಬೇಕಾಗಿ ನಾನು ಎಲ್ರಿಗೂ ಕೇಳ್ಕೊಳ್ತೇನೆ.